ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ. SIT ಮಾಡಿ ಅವರು ಈ ಸತ್ಯ ಶೋಧನೆಗೆ ಮಾಡಿದ್ರಿಂದ ನಮಗೆ ಸತ್ಯ ಹೊರಗೆ ಬೀಳ್ತು ಮತ್ತು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬೀಳ್ತು. ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ. ನಿಶ್ಚಿಂತೆಯಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ. ನಮಗೆ ವೇದಿಕೆ ಮುಖ್ಯ ಅಲ್ಲ. ಈಗ ಸ್ವಾಮೀಜಿಯವರು ಹೇಳಿದ ಹಾಗೆ ಹೊಗಲಿಕ್ಕೆ ಮುಖ್ಯ ಅಲ್ಲ, ಅದು ಹೊಗಲಿಕ್ಕೆ ಹಿಂದಿನ ಭಾವನೆಗಳು ಮುಖ್ಯ. ನಿಮ್ಮ ಪ್ರೀತಿ ನಮಗೆ ಮುಖ್ಯ. ಹಾಗಾಗಿ ಇಂದಿನ ಕ್ಷೇತ್ರದ ಎಲ್ಲ ಇದನ್ನು ನೀವು ಭಾಗವಹಿಸಿ ಕ್ಷೇತ್ರ ಮುಂದೆ ಕೂಡ ನಮಗೆ ಒಬ್ಬ ಮೆನಿಸಸ್ ಅಂತ ಅವರು ಇದ್ದರು. ಅವರು ಹೋಗಿ ಹೇಳಿದರು, ಧಾರವಾಡದ ಕಡೆ ಹೋದಾಗ ಬಸ್ಸು ನಿದ್ದೆ ಮಾಡಿದ್ದೆ. ಬಸ್ ಮುಂದೆ ಹೋಯಿತು. ಮುಂದೆ ಹೋದಾಗ ಇವರು ಕೇಳಿದರೆ, ನನ್ನ ಊರಿಲ್ಲಿ, ನಿಮ್ಮ ಊರು ದಾಟಿ ಈಗ ನೀವು ತುಂಬ ದೂರ ಬಂದಾಯಿತು. ಆವಾಗ ಅಲ್ಲಿ ನಿಲ್ಲಿಸಿದ್ರು ಬಸ್. ಇವರು ಕೇಳಿದ್ರು ಚಹಾ ಅಂಗಡಿಗೆ ಹೋದರು. ಚಹಾ ಅಂಗಡಿಗೆ ಹೋದ ತಕ್ಷಣ ಚಹಾ ಅಂಗಡಿಯವರು, ಬನ್ನಿ ನೀವೆಲ್ಲಿಯವರು? ಧರ್ಮಸ್ಥಳ. ಧರ್ಮಸ್ಥಳದವರ, ಬನ್ನಿ ಸ್ವಾಮಿ ಅಂತ ಕರ್ಕೊಂಡೋಗಿ ಕೂತ್ಕೊಳಿಸಿ ಚಹಾ ತಿಂಡಿರ ಕೊಡು. ಬಿಲ್ಲು ಏನು ಬೇಡ, ಅಷ್ಟು ಜನಕ್ಕೆ ಊಟ ಹಾಕ್ತೇನೆ, ನಿಮ್ಮದು ನಾವು ಬಿಲ್ ತಗೊಳ್ಳೋದು ಅಂತ.